ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಓವರ್ಟೇಕಿಂಗ್ ಇಸ್ ಪ್ರೊಹಿಬಿಟೆಡ್. ಸಿಂಧ್ ವ್ಯೂ ಡಾಬಾ ಮುಂದೆಗಡೆ ಹರಿತಾರದಲ್ಲಿ ಸಿಂಧ್ ನದಿ, ಅದು ಅದರ ಮುಂದೆಗಡೆ ಒಳ್ಳೆ ಹಿಲ್ ವ್ಯೂ ಇದೆ. ಅಲ್ಲಿ ದೂರದಲ್ಲಿ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಕಾಣಿಸ್ತಾ ಇದೆ. ಶ್ರೀನಗರ್ ಜಮ್ಮು ಅಂಡ್ ಕಾಶ್ಮೀರದ ರಾಜಧಾನಿ. ಇಡೀ ಪ್ರಪಂಚದ ಹೈಲಿ ಸೆನ್ಸಿಟಿವ್ ಏರಿಯಾಗಳಲ್ಲಿ ಒಂದು. ಕೊನೆಗೂ ಒಂದು ಕರ್ನಾಟಕದ ಗಾಡಿ ಕಣ್ಣಿಗೆ ಬಿತ್ತು. K03 ಅವ್ರು ಹಾಕಿರೋ ಗೋಡೆ ಸಮೇತ ಕುಂಡಿಸೈತೆ ಕೆಳಿಕೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಲಡಾಖ್ ಎಕ್ಸ್ಪೆಡಿಷನ್ ಸೋಲೋ ರೈಡ್ನ 7ನೇ ದಿವಸಕ್ಕೆ ಸ್ವಾಗತ. ಕ್ವಿಕ್ ಅಪ್ಡೇಟು. ಪ್ಲ್ಯಾನ್ ಇದ್ದಿದ್ದು ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಗೆ ಎದ್ದು ನಿಧಾನಕ್ಕೆ 11 ಗಂಟೆಗೆ ಬಿಡೋಣ. ನಾಳೆ ಬರೀ 250 ಕಿಲೋಮೀಟರ್ ಅಷ್ಟೇ ಕಾರ್ಗಿಲ್ ಕವರ್ ಮಾಡ್ಬೇಕಂತ ಹೇಳ್ಬಿಟ್ಟು. ಬಟ್ ಸಿಚುವೇಶನ್ ಸಡನ್ ಆಗಿ ನೆನ್ನೆ ಗೂಗಲ್ ನೋಡ್ಬೇಕಾದ್ರೆ ಚೇಂಜ್ ಆಗಬೇಕು. ಏನಂತ ಹೇಳಿದ್ರೆ ವೆಹಿಕಲ್ಗೆ ಟೈಮ್ ರಿಸ್ಟ್ರಿಕ್ಷನ್ ಇದೆಯಂತೆ. 1 ಗಂಟೆ ಮೇಲೆ ಇದನ್ನ ಸೋನ್ಮಾರ್ಗ್ನ ಜೋಜಿಲಾ ಪಾಸ್ನ ಯಾರನ್ನ ಕ್ರಾಸ್ ಮಾಡೋಕ್ಕೆ ಬಿಡಲ್ಲ. ಪ್ರೈವೇಟ್ ವೆಹಿಕಲ್ಗೆ ರಿಟರ್ನ್ ಕಳಿಸ್ತಾರಂತೆ. ಹಂಗಾಗಿ ಮತ್ತೆ ಟೆನ್ಷನ್ ಆಗೋಯ್ತು. ರಾತ್ರಿಗೆ ಲಾಸ್ಟಲ್ಲಿ ಮಲಿಕೋಬೇಕಾರೆ 7 ಗಂಟೆಗೆ ಎದ್ದು 9 ಗಂಟೆಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಲಗಿದ್ದೆ. ಬಟ್ ನಿದ್ದೆನೇ ಸರಿಯಾಗಿ ಬಿಡಲಿಲ್ಲ. 6 ಗಂಟೆಗೆ ಎಚ್ಚರ ಆಗೋಯ್ತು ಟೆನ್ಷನ್ಗೆ. ಎದ್ದು ರೆಡಿಯಾಗಿದ್ದೀನಿ. 7:45 ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. 7ನೇ ದಿವಸ ಇವತ್ತಿಂದ ಆ್ಯಕ್ಚುಯಲ್ ಎಕ್ಸ್ಪೆಡಿಷನ್, ಲಡಾಖ್ ಎಕ್ಸ್ಪೆಡಿಷನ್ ಸ್ಟಾರ್ಟ್ ಆಗಿದೆ. ಇವತ್ತು ಎಷ್ಟು ದಿವಸ, ಇವಾಗ ಕಳೆದ 6 ದಿವಸದಿಂದ ಬರೀ ನಂದು ಲೊಕೇಶನ್ ರೀಚ್ ಆಗಿದ್ದಾಯಿತು. ಇನ್ನು ಮುಂದಕ್ಕೆ ಆ್ಯಕ್ಚುಯಲ್ ಎಕ್ಸ್ಪೆಡಿಷನ್ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ 6 ದಿವಸ 7 ದಿವಸ. ಸೊ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗೋಣ. ಏನೇನು ಚಾಲೆಂಜಸ್ ಇತ್ತು ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ 8:15 ಆಗೋಯ್ತು. ಸೆಕೆಂಡ್ ಫ್ಲೋರಲ್ಲಿತ್ತು ರೂಮು. ಕೇಳಿದೆ ಇವತ್ತು ರೂಮನ್ನು. ಇವತ್ತು ಜೂನ್ 26. ಇವತ್ತು ಮೊಹರಮ್ಮು, ನಮ್ಮದು ದೊಡ್ಡ ಹಬ್ಬ. ಮೋಸ್ಟ್ಲಿ ಕಾರ್ಗಿಲ್ ರೂಟು ಕ್ಲೋಸ್ ಮಾಡಿರ್ಬೋದು ಅಂತ ಅಂದ. ನೋಡೋಣ ಏನಾಗುತ್ತೆ ಅಂತ. ಅಕಸ್ಮಾತ್ ಅಂದ್ರೆ ಹಂಗೆ ಕ್ಲೋಸ್ ಆಗಿದ್ದರೆ ವಾಪಸ್ ಬರ್ತೀನಪ್ಪ, ನನ್ನ ಒಂದು ರೂಮ್ ಕೊಡು, ಬುಕ್ಕೇನು ಮಾಡಲ್ಲ ಅಂದೆ. ನೋ ಪ್ರಾಬ್ಲಮ್ ಸರ್ ಅಂತ ಹೇಳೋನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಶ್ರೀನಗರ್ ಜಮ್ಮು ಅಂಡ್ ಕಾಶ್ಮೀರದ ರಾಜಧಾನಿ. ಇಡೀ ಪ್ರಪಂಚದ ಹೈಲಿ ಸೆನ್ಸಿಟಿವ್ ಏರಿಯಾಗಳಲ್ಲಿ ಒಂದು. ಭಾರತದಲ್ಲ, ಈ ಪ್ರಪಂಚದ ಸೆನ್ಸಿಟಿವ್ ಏರಿಯಾಗಳಲ್ಲಿ ಒಂದು. ಇವತ್ತು ಮೊಹರಂ ಬೇರೆ. ಏನೋ ಜುಲೂಸ್ ಏನೋ ಸ್ಟಾರ್ಟ್ ಮಾಡಿರಬೇಕು ಇವರೆಲ್ಲ. ಗೆಟಿಂಗ್ ಕ್ಲೋಸ್ ಟು ಮೌಂಟೇನ್ಸ್. ಪ್ಲೈನ್ಸಿಂದ ನಿನ್ನೆ ಒಂದು ರೌಂಡು ಮೌಂಟೇನ್ಸ್ ಹತ್ತಿ ಇಳಿದು ಮತ್ತೆ ಪ್ಲೈನ್ಸಿಗೆ ಬಂದು ಶ್ರೀನಗರ್ಗೆ. ಅಗೈನ್ ಗೋಯಿಂಗ್ ಬ್ಯಾಕ್ ಟು ಮೌಂಟೇನ್ಸ್. ಇವಾಗ ಸದ್ಯಕ್ಕೆ ಕಾರ್ಗಿಲ್ ಸಿಟಿಗೆ ಹಾಕಿಲ್ಲ, ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹಾಕಿದ್ದೀನಿ ಲೊಕೇಶನ್ನು. ಸ್ಟಾರ್ಟ್ ಮಾಡಿದಾಗ 150 ಕಿಲೋಮೀಟ್ರ್ 4 ಅವರ್ ತೋರಿಸ್ತಾ ಇತ್ತು. ನಾನು 8:15 ಸ್ಟಾರ್ಟ್ ಮಾಡಿದೆ. ನೋ ಪ್ರಾಬ್ಲಮ್. ಅಲ್ಲಿ ಸೋನ್ಮಾರ್ಗ್ಗೆ 1 ಗಂಟೆ ಮೇಲೆ ಗಾಡಿ ಬಿಡಲ್ವಂತೆ ಸೋನ್ಮಾರ್ಗಿಂದ ಕಾರ್ಗಿಲ್ ಕಡೆಗೆ. ಅದು ಗೂಗಲ್ದು ಅಸಂಪ್ಷನ್. ಅದು ಕರೆಕ್ಟಾಗಿ ಕನ್ಫರ್ಮ್ ಆಗಿ ಹೇಳಲಿಲ್ಲ. ಪ್ಲೀಸ್ ಚೆಕ್ ವಿತ್ ಲೋಕಲ್ ಅಥಾರಿಟೀಸು ಫಾರ್ ಡೇ ಟು ಡೇ ಅಪ್ಡೇಟ್ ಅಂತ ಹೇಳ್ತು. ಕಾರ್ಗಿಲಲ್ಲಿ ಇಲ್ಲ, ಕಾರ್ಗಿಲ್ ವಾರ್ ಮೆಮೋರಿಯಲು ಅದಿರೋದು ಬಂದು ದ್ರಾಸಲ್ಲಿ. ಇನ್ನೂ ಒಂದು 40 ಕಿಲೋಮೀಟ್ರ್ ಹಿಂದಕ್ಕೇ. ಅದಾದಮೇಲೆ ಕಾರ್ಗಿಲ್ ಬರುತ್ತೆ ಒಂದು 40 ಕಿಲೋಮೀಟ್ರಿಗೆ. ಅಷ್ಟರಲ್ಲಿ ನಾವು ಸೋನ್ಮಾರ್ಗು, ಜೋಜಿಲಾ ಪಾಸ್ ಎಲ್ಲ ಪಾಸಾಗಿ ಹೋಗಿರ್ತೀವಿ ಮುಂದಕ್ಕೆ. ನಾನು ಇನ್ನೊಂದು ಬಿಗ್ಗೆಸ್ಟ್ ಒಳ್ಳೆ ಕೆಲಸ ಮಾಡಿದ್ದು ನಿನ್ನೆ ಬೆಳಗ್ಗೆ ಬಿಡಬೇಕಾದ್ರೆ ಹೋಟೆಲ್ ರೂಮ್ ಅಂತಂದರೆ, ನಂದು ರೈಡಿಂಗ್ ಪ್ಯಾಂಟ್ದು ಒಳಗಡೆ ನೀ ಆರ್ಮರ್ ಬಿಚ್ಚಾಕ್ಬಿಟ್ಟೆ. ಅದ್ರದ್ದು ಒಂದು ಸ್ಟೋರಿ ಇದೆ. ಆ ನೀ ಆರ್ಮರ್ ಏನಾಗಿದೆ ಅಂತ ಹೇಳಿದ್ರೆ, ಏನೋ ನನ್ನ ಲೆಗ್ಗಿಗೆ ಅಡ್ಜಸ್ಟ್ ಆಗಿಲ್ವಾ ಅಥವಾ ಅದ್ರ ಶೇಪು ನನ್ನ ಕಾಲು ಶೇಪ್ಗೂ ಮ್ಯಾಚ್ ಆಗ್ತಾಯಿಲ್ಲ, ಗೊತ್ತಿಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಕರೆಕ್ಟಾಗಿರೋದು. ಈಗ ಫೋಲ್ಡ್ ಮಾಡ್ಕೊಂಡು ಗಾಡಿ ಓಡಿಸ್ತೀವ, ಕಾಲು ಫೋಲ್ಡ್ ಮಾಡ್ಕೊಂಡು ಆ ಮಂಡಿಗೆ ಒತ್ತೋದು ಆ ಶೇಪ್ ಕರೆಕ್ಟಾಗಿ. ಆ ಒತ್ತದ ಏನಾಗೋದು, ಆ ಮಂಡಿ ಚಿಪ್ಪು ರಿವರ್ಸ್ ಬಾಡಿಗೆ ಕಂಪ್ರೆಸ್ ಆಗಿ 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 ಸಾಯಂಕಾಲ ಆಗೋಷ್ಟೊತ್ತಿಗೆ ತುಂಬ ಪೈನ್ ಆಗ್ಬಿಡೋದು ನನಗೆ. 5 ನಿಮಿಷಕ್ಕೆ ಕಾಲಿಗೆ ನೀಡಿ ಗಾಡಿ ಓಡಿಸ್ಬೇಕಾಗಿತ್ತು. ಅದು ಹೈವೇಗಳಲ್ಲಿ ಓಕೆ, ಸ್ಟ್ರೈಟ್ ಹೈವೇಗಳಲ್ಲಿ ಸ್ಟ್ರೈಟಾಗಿ ಹೋಗ್ತಾ ಇರ್ತೀವಿ, ಕಾಲಿಂಗೆ ಇಳೆ ಬಿಟ್ಕೊಂಡೆ ಆರಾಮಾಗಿ ಓಡಿಸ್ಬೋದು. ಬಟ್ ಈ ಟ್ವಿಸ್ಟೀಸು ಬಂದಾಗ ಸಡನ್ನಾಗಿ ಗೇರ್ ಚೇಂಜ್ ಮಾಡಬೇಕು, ಬ್ರೇಕ್ ಹಾಕಬೇಕು, ಅಲ್ಲೇ ಆಗೋಲ್ಲ. 5 ದಿವಸ ನಂಗೆ ಅದೇ ಥರ ತೊಂದರೆ ಆಯಿತು. ಸಾಯಂಕಾಲದ ಒಂದು 2-3 ಅವರ್ ನನಗೆ ಭಾರಿ ಕಷ್ಟ ಆಗ್ಬಿಡೋದು. ಅದಕ್ಕೇನು ಮಾಡಿದೆ, ನಿನ್ನೆ ಜಲಂಧರ್ ಬಿಡ್ಬೇಕಾದ್ರೆ ಬಿಚ್ಬಿಟ್ಟು ಬ್ಯಾಗ ಕಟ್ಕೊಂಬಿಟ್ಟೆ. ನಿನ್ನೆಲ್ಲ ಒಂದು ಚೂರು ಮಂಡಿ ಪೇನ್ ಆಗಲಿಲ್ಲ ನನಗೆ. ಇವತ್ತು ಹಂಗೆ ಹೋಗ್ತಾಯಿದ್ದೀನಿ. ಹಂಗಾಗಿ ಓಡಾಡೋಕ್ಕೂ ಅಷ್ಟೊಂದು ಹಿಂಸೆ ಆಗೋಲ್ಲ. ಅದಿದ್ದರೆ ಒಂಥರ ಕಾಲು ಫೋಲ್ಡ್ ಮಾಡೋಕ್ಕೆ, ಫ್ರೀಯಾಗಿ ನಡೆದಾಡೋಕ್ಕೆ ಸ್ವಲ್ಪ ಹಿಂಸೆ ಅದು. ಕೊನೆಗೂ ಒಂದು ಕರ್ನಾಟಕದ ಗಾಡಿ ಕಣ್ಣಿಗೆ ಬಿತ್ತು. K03 ಒಂದಲ್ಲ 2 ಆ್ಯಕ್ಚುಲಿ. ನಿನ್ನೆ ನಾನು ಜಲಂಧರ್ ಬಿಟ್ಟಾಗೂ ಒಂಚೂರು ಮುಂದಕ್ಕೆ ಮೂವ್ ಆದಾಗೇ ಒಂದು K03 ಕ್ಲಾಸಿಕ್ 350 ಸೇಮ್ ನಂತರದೇ ಬ್ಲ್ಯಾಕ್ ಗಾಡಿ
ಇಬ್ಬರಿದ್ರು ಡಬಲ್ ರೈಡಿಂಗು. ನಂತರನೇ ಫುಲ್ ಕಂಪ್ಲೀಟ್ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ರು. ಮೋಸ್ಟ್ಲಿ ಬೆಂಗಳೂರಿಂದನೇ ಬಂದರು ಅನಿಸುತ್ತೆ. ಅಪ್ಪ ಮಗ ಇಬ್ಬರು ಅಥವಾ ಯಾರೋ ಫ್ರೆಂಡ್ಸು ಹೋಗ್ತಾಯಿದ್ರು ಏನೋ ಗೊತ್ತಿಲ್ಲ. ಹುಡುಗ ಹಿಂದೆ ತಿರುಗಿ ನೋಡ್ದ ನನ್ನ. ಅವನು ಕರ್ನಾಟಕದ ಗಾಡಿ ಅಂತ ನೋಟಿಸ್ ಮಾಡಿ ಓಡಿಸ್ತಾ ಇದ್ದವ್ರಿಗೆ ಹೇಳ್ದ. ಅವ್ರೇನೊಂದು ಜಸ್ಟ್ ಒಂದು ಗೆಸ್ಚರ್ಗೂ ಏನು ಸಿಗ್ನಲ್ ಏನು ಮಾಡಲಿಲ್ಲ. ನನಗೂ ಲೈಟಾಗಿ ಒಂದು ಸಲ ನೋಡಿದೆ. ಅವ್ರೇನು ತಿರುಗೂ ನೋಡಲಿಲ್ಲ, ಸುಮ್ಮನೆ ಹೋದರು. ಸರಿ ಓಕೆ ಹೋಗಲಿ ಬಿಡು, ಯಾರೋ ಇಂಟ್ರೋವರ್ಟ್ಗಳು ಇರಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಇವ್ರು ನೋಡಿದ್ರು ಕರ್ನಾಟಕದ ಗಾಡಿ ಅಂತ ನೋಡಿಬಿಟ್ಟು. ಸೊ ಇವಾಗ ನ್ಯಾಷನಲ್ ಹೈವೇ 1ನಲ್ಲಿದ್ದೀವಿ. ಶ್ರೀನಗರ ದಾಟಿದ ಮೇಲೆ NH44 ಶ್ರೀನಗರ್ಗೆ ಎಂಡು. ನನ್ನ 6 ದಿವಸದ NH44 ಜೊತೆದು ಮಧುರ ಬಾಂಧವ್ಯ ನೆನ್ನೆ ಶ್ರೀನಗರಲ್ಲಿ ಎಂಡಾಯಿತು. ಹೆಬ್ಬಾಳದಲ್ಲಿ ಸ್ಟಾರ್ಟ್ ಆಗಿದ್ದು, ಶ್ರೀನಗರ ಬೈಪಾಸಲ್ಲಿ ಶ್ರೀನಗರ ಒಳಗಡೆ ತಗೊಂಡಾಗ ಎಂಡಾಯಿತು. ಅಲ್ಲಿಂದ ನ್ಯಾಷನಲ್ ಹೈವೇ 1. ಇನ್ನು ವಾಪಸ್ಸು ನಾನು NH44ಗೆ ಕನೆಕ್ಟ್ ಆಗುತ್ತೋ ರಿಟರ್ನ್ ಬರಬೇಕಾದ್ರೆ ಯಾವಾಗ ಡೆಲ್ಲಿಗೆ ಬಂದಾಗ, ಮನಾಲಿ ಥ್ರೂ ಡೆಲ್ಲಿಗೆ ಬರ್ತೀನಲ್ಲ ಆವಾಗ ನಾನು NH44ಗೆ ಮತ್ತೆ ಕನೆಕ್ಟ್ ಆಗ್ತೀನಿ. ಸೊ ಫ್ರೆಂಡ್ಸ್, ನಾಷ್ಟಕ್ಕೆ ಅಂತ ನಿಲ್ಲಿಸಿದೆ ಸಿಂಧ್ ವ್ಯೂ ಡಾಬಾ. ಮುಂದೆಗಡೆ ಹರಿತಾ ಇರೋದು ಅಲ್ಲಿ ಸಿಂಧು ನದಿ, ಅದು ಅದರ ಮುಂದೆಗಡೆ ಒಳ್ಳೆ ಹಿಲ್ ವ್ಯೂ ಇದೆ. ಅಲ್ಲಿ ದೂರದಲ್ಲಿ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಕಾಣಿಸ್ತಾ ಇದೆ. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಕಾಣುತ್ತೋ ಏನೋ ಐಡಿಯಾ ಇಲ್ಲ, ಬಟ್ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸರಿ, ಆಮೇಲೆ ಯಾರನ್ನೋ ಕೇಳಿದೆ, ಇವತ್ತೇನು ರಿಸ್ಟ್ರಿಕ್ಷನ್ ಇಲ್ಲ, ಬಿಡ್ತವೆ ಗಾಡಿಗಳ್ನ. ಮೋಸ್ಟ್ಲಿ ಟ್ರಕ್ ಅವ್ರಿಗೆ ಸ್ಟಾಪ್ ಮಾಡಿದ್ರೆ ಮಾಡ್ಬೋದು, ಬಟ್ 4 ವೀಲರ್ 2 ವೀಲರ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದ್ರೆ ಡಾಬಾದಲ್ಲಿ. ಸಖತ್ತಾಗಿದೆ ವ್ಯೂ. ಇಲ್ಲಿಂದ ಟೂರಿಸ್ಟ್ಗಳನ್ನ ನಿಲ್ಲಿಸ್ತಾರೆ, ಫೋಟೋ ಗಿಟೋ ತಕ್ಕಂತಾರೆ, ಹೋಗ್ತಾರೆ. ಸರಿ ಓಕೆ ಗೈಸ್, ಬನ್ನಿ ಹೊರಡೋಣ. ಇದು ಬಿಟ್ಟರೆ ಇನ್ನು ಕಾರ್ಗಿಲ್ ವಾರ್ ಮೆಮೋರಿಯಲ್ ಜೋಜಿಲಾ ಪಾಸಲ್ಲಿ ನಿಲ್ಲಿಸ್ತೀನಿ ಒಂದು ಸಲ, ಬಟ್ ಡೆಸ್ಟಿನೇಷನ್ ಬಂದು ಕಾರ್ಗಿಲ್ ಮೆಮೋರಿಯಲ್. ಕ್ಲೀನ್ ಫ್ರೆಶ್ ವಾಟ್ರು ಮೇಲ್ಗಡೆಯಿಂದ ಹರಿದು ಬರ್ತಾ ಇದೆ. ಅಲ್ಲಿ ಆ ಕೆಳಗಡೆ ಇರೋರಿಗೆಲ್ಲ ಪ್ಯೂರ್ ಹಿಮಾಲಯನ್ ವಾಟರ್. ವೆಸ್ಟರ್ನ್ ಘಾಟ್ಸಲ್ಲೂ ಕೆಲವೊಂದು ಕಡೆ ಹಂಗೆ ಡೈರೆಕ್ಟಾಗಿ ಘಟ್ಟದಿಂದ ಫ್ರೆಶ್ ವಾಟ್ರ್. ಚಿಕ್ಕಮಗಳೂರಿಗೆ ಹೋದರೆ ಗೊತ್ತಾಗುತ್ತೆ, ಅಲ್ಲಿ ಫ್ರೆಶ್ ವಾಟ್ರು ಘಟ್ಟದಿಂದ ಇಳಿದು ಬರ್ತಾ ಇರುತ್ತೆ. ಅವರು ಅಲ್ಲಿನ ಊರವರು ಎಲ್ಲ ಅವರ ದೈನಂದಿನ ಕಾರ್ಯಕ್ಕೆಲ್ಲ ಅದೇ ನೀರೇ ಯೂಸ್ ಮಾಡೋದು. ನಾವು ಲಾಸ್ಟ್ ಇಯರ್ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಗ ಒಂದು ಹೋಮ್ ಸ್ಟೇಯಲ್ಲಿ ಉಳ್ಕೊಂಡಿದ್ದು. ಅವ್ರು ಹಂಗೆ ಕುಡಿಯೋಕ್ಕೆ ಅಂದರೆ ಅಲ್ಲಿ ಬರ್ತಾರೆ ನೋಡಿ, ಅಲ್ಲಿ ಹಿಡ್ಕೊಳ್ಳಿ ಹೋಗಿ ಹರಿತಾ ಇರುತ್ತೆ ನೀರು, ಅದು ಕುಡಿಬೋದಾ ಅಂತ ಅಂದೆ. ನಾವು ತಾತನ ಕಾಲದಿಂದ ನಾವು ಅದೇ ನೀರು ಯೂಸ್ ಮಾಡ್ತಾ ಇರೋದು. ಬೇರೆ ನೀರು ನಮ್ಗೆ ಇದುವರೆಗೂ ಯಾವುದೋ ಟ್ಯಾಪ್ ವಾಟರ್ ಆಗಲಿ ಬೋರ್ ಆಗಲಿ ಕೊಡಿಸೋ ಅವಶ್ಯಕತೆಯೇ ಬಂದಿಲ್ಲ. ಅದೇ ನೀರೇ ನಾವು ಯೂಸ್ ಮಾಡ್ತಾ ಇರೋದು. ಇದುವರೆಗೂ ನೀರು ನಿಂತೂ ಇಲ್ಲ, ನಮಗೆ ನೀರು ಕೊರತೆಯೂ ಬಂದಿಲ್ಲ ಅಂತ ಹೇಳಿದ್ರು. ಅದೇ ನೀರೇ ಕುಡಿಯೋದು, ಅದೇ ನೀರೇ ಬಳಸೋದು. ಇಷ್ಟೆಲ್ಲ ಟೂರಿಸ್ಟ್ ವೈಗಳು ಇಲ್ಲಿ ಹೋಗೋವು. ಲಾಸ್ಟು ಎಲ್ಲಿಗೆ ಹೋಗ್ತಾವೆ? ಜೋಜಿಲಾ ಪಾಸ್ಗೆ ಹೋಗಿ ಅಲ್ಲಿಂದ ರಿಟರ್ನ್ ಬರ್ತಾರೆ ಜನ ಟೂರಿಸ್ಟ್ಗಳು ಕಾಶ್ಮೀರಿಗೆ. ಅಥವಾ ಇವರೆಲ್ಲ ಏನು ಅಮರನಾಥ್ ಯಾತ್ರೆಗೆ ಹೋಗ್ತಾರವರ. ಜೋಜಿಲಾ ಪಾಸ್ ಹತ್ರನೇ ಅದು ಅಮರನಾಥ್ ಗುಹೆ ಇರೋದು. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಕಾರ್ಗಿಲ್ 135, ಸೋನ್ಮಾರ್ಗ್ 15. ಈ ಬಿಸಿಲಲ್ಲಿ ನಿಲ್ಲಿಸಿ ಏನರಯ್ಯ ಫೋಟೋ ತಗೊತೀರಾ? ಏನೇ ಹಿಲ್ ಸ್ಟೇಷನ್ಲಿದ್ದರೂ ಬಿಸಿಲು ಮಾತ್ರ ಖರಾಬಾಗೈತೆ. ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಸೆಕೆ ಹೊಡಿತೈತೆ. ಇನ್ನು ಎಲಿವೇಶನ್ ಹತ್ತಕ್ಕೆ ಸ್ಟಾರ್ಟ್ ಆಗಿಲ್ಲ. ಇನ್ನು ಆಲ್ಮೋಸ್ಟು ಫ್ಲ್ಯಾಟ್ ಲೆವೆಲೆಲ್ಲ ಒಂದು ಚೂರು ಮಾತ್ರ ಎಲಿವೇಶನ್ ಸಿಗ್ತೈತೆ. ಬಟ್ ಆ್ಯಕ್ಚುಲ್ ಎಲಿವೇಶನ್ನು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಟನಲ್ ಎಂಟ್ರಿ ಆದಮೇಲೆ ಮೋಸ್ಟ್ಲಿ ಟನಲಿಂದ ಆಚೆ ಹೋದ್ಮೇಲೆ ಮೋಸ್ಟ್ಲಿ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಜೋಜಿಲಾ ಪಾಸ್ ಕಡೆಗೆ. ಎಲ್ಲ ಕಷ್ಟ ಬಿದ್ದು ರೋಡ್ ಮಾಡೋರೆ. ಬೆಟ್ಟ ಬಂದು ನಾನಿದ್ದೀನಿ ಅಂತ ಜ್ಞಾಪಿಸೋಕ್ಕೆ ಅದಕ್ಕೊಂದು 30 ಸೆಕೆಂಡ್ ಸಾಕು. ಟಸ್ ಅಂತ ರೋಡ್ನೆಲ್ಲ ಮುಗಿಸೈತೆ. ಮನುಷ್ಯ ಏನೇ ಇಂಜಿನಿಯರಿಂಗ್ ತಂತ್ರಜ್ಞಾನ ಮಾಡಿದ್ರೂ ಪ್ರಕೃತಿ ಮುಂದೆ ಏಕಶ್ಚಿತ್ ಮನುಷ್ಯ. ಅವನು ಅವ್ರು ಹಾಕಿರೋ ಗೋಡೆ ಸಮೇತ ಕುಂಡಿಸೈತೆ ಕೆಳಿಕೆ ಬೆಟ್ಟ. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಓವರ್ಟೇಕಿಂಗ್ ಇಸ್ ಪ್ರೊಹಿಬಿಟೆಡ್. ಎಷ್ಟು ಲೆಂತು ಅಂತ ಗೊತ್ತಿಲ್ಲ. 69 ಐತೆ. ND ಫಿಲ್ಟ್ರ್ ಬೇರೆ ಹಾಕೊಂಡಿದ್ದೆ. ಮೋಸ್ಟ್ಲಿ ಟನಲ್ ಎಂಟ್ರಾಗಿರೋದು ಏನು ಕವರೇ ಆಗಿಲ್ಲ ಅನಿಸುತ್ತೆ. ಜಸ್ಟ್ ಹಂಗೆ ಕನ್ನಡಿಯಲ್ಲಿ ನೋಡ್ಕೊಂಡು ND ಫಿಲ್ಟ್ರ್ ಬಿಚ್ಚಾಕೊಂಡೆ. ಈಗೇನಾದ್ರು ಗೊತ್ತಾಯ್ತು, ಸ್ಕ್ರೀನ್ ಬೇರೆ ಆಫ್ ಆಗೋಯ್ತು. ಈಗ ಸ್ವಲ್ಪ ಕವರ್ ಆಗ್ತಾಯಿತ್ತು. ಸೋನ್ಮಾರ್ಗ್ ಟನಲ್ ದಾಟಿ ಆಚೆ ಬಿಟ್ಟಿದ್ದಂಗೆ ಈ ಥರ ವ್ಯೂ ಸಿಗುತ್ತೆ. ಆಲ್ರೆಡಿ ಸ್ನೋ ಮೌಂಟೇನ್ಸು ಸ್ಟಾರ್ಟ್ ಆಯಿತು. ಫುಲ್ಲು ಕ್ಲಿಯರ್ ವ್ಯೂ ಸಿಗುತ್ತೆ. ಆಲ್ ಅರೌಂಡ್ ಮೌಂಟೇನ್ಸ್. 8.5 ಕಿಲೋಮೀಟ್ರು ಲೆಂತ್ದು ಟನಲ್ ಅದು, ಸೋನ್ಮಾರ್ಗ್ ಟನಲ್ಲು. 7.5 ಕಿಲೋಮೀಟ್ರು ಲೆಂತು. ದಾಟಿ ಆಚೆ ಜಸ್ಟ್ ಹಂಗೆ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಒಳ್ಳೆ ವ್ಯೂ ಸಿಕ್ತು. ಆಚೆ ಬರ್ತಿದ್ದಂಗೆ ಈ ಥರ ವ್ಯೂ ಹಿಮಾಲಯಸ್ದು. ಬನ್ನಿ ಸ್ಟಾರ್ಟ್ ಮಾಡಿ ಹೋಗೋಣ ಕಾರ್ಗಿಲ್ ಕಡೆಗೆ.
ನೋಡಿದ್ರು ಹಿಮಾಲಯ ಮೌಂಟನ್ಸು. ಹಿಂದೆಗಡೆ ತೋರಿಸ್ತೀನಿ ತಡೀರಿ ಒಂದು ಸಲ ಹಂಗೆ. ಅದು ಸೆಕ್ಯೂರಿಟಿ ಓಡಿಸ್ಬಿಟ್ರು ಸ್ಫೋಟ ಜಾಸ್ತಿ ಹೊತ್ತಂತ. ಹಿಂದೆಗಡೆಗೆ ಯಾವ ಥರ ವ್ಯೂ ಇದೆ ನೋಡಿ. ಅದೊಂದು ಯಾವುದೋ ಗ್ಲೇಷಿಯರ್, ಅದು ಗ್ಲೇಷಿಯರ್ ಮೆಲ್ಟ್ ಆಗಿ ಕೆಳಗಡೆ ಬರುತ್ತೆ. ಅದೇ ಮೋಸ್ಟ್ಲಿ ಯಾವ ಥರ ರಿವರ್ ಆಗುತ್ತೆ. ಫುಲ್ ಹೈಟಲ್ಲಿದೆ ನೋಡಿ. ಇದು ಎಲ್ಲ ಗ್ಲೇಷಿಯರೇ ಡೌನ್ ಬರ್ತಾ ಇರೋದು. ಸೂಪರ್ ಆಗಿದೆ ವ್ಯೂ. ಇಲ್ಲಿಂದ ಜೋಜಿಲಾ ಟನಲ್ ಸ್ಟಾರ್ಟ್ ಆಗುತ್ತೆ. ಸೋನ್ಮಾರ್ಗ್ ಟನಲಿಂದ ಆಚೆ ಬಂದು ಸ್ವಲ್ಪ ದೂರ ಒಂದು 5 ಕಿಲೋಮೀಟರ್ ಮುಂದೆ ಬರ್ತಿದ್ದಂಗೆ ಜೋಜಿಲಾ ಟನಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಅಲ್ಲಿ ಕೆಳಗಡೆ ಏನು ನಡೀತಾ ಇದೆ ಅದು ಜೋಜಿಲಾ ಟನಲ್ದು ಎಂಟ್ರಿ ಪಾಯಿಂಟು. ಅಲ್ಲಿ ಸ್ಟಾರ್ಟ್ ಆದರೆ ಮೋಸ್ಟ್ಲಿ ಎದುರುಗಡೆ ಕಾಣ್ತಾರ ಬೆಟ್ಟ ಎಲ್ಲ ಟೋಟಲ್ ಕೊರೆದು ಆ ಜೋಜಿಲಾ ಪಾಸ್ನ ಅವಾಯ್ಡ್ ಮಾಡಿ ಗಾಡಿಗಳು ಡೈರೆಕ್ಟಾಗಿ ಪಾಸ್ ಆಗೋ ಥರ ನೋಡಿ. ಇದು ಹೋಗುತ್ತೆ ಆ ರೋಡ್ ಏನು ಎದುರುಗಡೆ ಸೈಡ್ ಕಾಣಿಸ್ತಾ ಇದೆ ಅದು ಫ್ಯೂಚರಲ್ಲಿ ಜೋಜಿಲಾ ಫಾಲ್ ಟನಲ್ಗೆ ಹೋಗುತ್ತೆ. ಸೀದಾ ಬರೋ ಗಾಡಿಗಳು ಹಂಗೆ ಸ್ಟ್ರೈಟ್ ಹೋಗಿ ಜೋಜಿಲಾ ಫಾಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಆಗೋ ಕಡೆ ಆಗೋ ಥರ ಕಾರ್ಗಲ್ಗೆ. ಜೋಜಿಲಾ ಟನಲ್ ಪ್ರಾಜೆಕ್ಟ್ ವರ್ಕ್ ಇನ್ ಪ್ರೋಗ್ರೆಸ್, ಆಲ್ ವೆದರ್ ಕನೆಕ್ಟಿವಿಟಿ ಟು ಲದ್ದಾಖ್. ಯಾಕೆಂದರೆ ವಿಂಟರಲ್ಲಿ ಜೋಜಿಲಾ ಪಾಸು ಆಕ್ಸೆಸಬಲ್ ಆಗಿರಲ್ಲ ಆಲ್ಮೋಸ್ಟ್ ಒಂದು 4-5 ತಿಂಗಳು. ಚಾಪರ್ ಟೂರಿಸಮ್ ಹೆಲಿಕಾಪ್ಟರ್ ಎಲ್ಲೋ ಕರ್ಕೊಂಡೋಗಿ ಬಿಡ್ತಾರೆ ನೋಡಿ. ಹಿಂದೆಗಡೆ ಹೋಯ್ತು. ಕಾರ್ಗಿಲ್ 115, ದ್ರಾಸು, ಲೇ 341. ಗಾಡಿ ಪವರ್ ಕಮ್ಮಿ ಆಗಿದೆ. ಎಲಿವೇಶನ್ ಬಂದಂಗೆ ಫೀಲ್ ಆಗ್ತಾ ಇದೆ. 5th ಆರಾಮಾಗಿ ಹೋಗ್ತಾ ಇದ್ದಿದ್ದು ಇವಾಗ 4th ಕೇಳ್ತೈತೆ. ಇವೆಲ್ಲ ವ್ಯೂಗಳು ರೆಕಾರ್ಡ್ ಮಾಡ್ಬೇಕಂತ ಹೇಳಿದ್ರೆ ಒಂದು 23 TB RDCಗೆ ತರಬೇಕು. ಒಂದೊಂದು ವ್ಯೂ ನೋಡಿ. ಅಲ್ಲಿ ಎಂಟ್ರಿ ಇದೆ ಜೋಜಿಲಾ ಟನಲ್ ಎಂಟ್ರಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಅಲ್ಲಿ ಕೆಳಗಡೆ ಅದು ಒಂದು ಸಲ ಟನಲ್ ಎಂಟ್ರಾಗಿ ಮತ್ತೆ ಆಚೆ ಬಂದು ಮತ್ತೆ ಬೇರೆ ಟನಲ್ಗೆ ಎಂಟ್ರ್ ಆಗೋದು ಅನಿಸುತ್ತೆ ಅದು, ಅಥವಾ ಅದೆಲ್ಲ ಆಮೇಲೆ ಮುಚ್ಚಿಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಸ್ನೋ ಮೌಂಟನ್ಸು ನಿನ್ನೆ ಫಸ್ಟ್ ಟೈಮ್ ನೋಡಿದೆ. ಇವಾಗ ಕಣ್ತುಂಬ ಅದೇ ಕಾಣಿಸ್ತವೆ ಕಂಟಿನ್ಯೂಸ್ ಆಗಿ. ವಿಂಟರಲ್ಲಿ ಇದೆಲ್ಲ ಆಕ್ಸೆಸಬಲ್ ಇರಲ್ಲ ಗೈಸ್. ಇವಾಗ ರೋಡ್ ಹಿಂಗೆ ಫ್ರೀಯಾಗಿ ಹಿಂಗೆ ನೀಟಾಗಿ ಕಾಣಿಸ್ತಾ ಇದೆ. ವಿಂಟರಲ್ಲಿ ಇದೆಲ್ಲ ಫುಲ್ ಸ್ನೋ ಕ್ಯಾಪ್ ಆಗ್ಬಿಟ್ಟಿರುತ್ತೆ. ಆವಾಗ ಇದನ್ನ ಬಂದ್ ಮಾಡ್ತಾರೆ ಒಂದು 3 ಎಕ್ಸ್ಟ್ರೀಮ್ ವಿಂಟರಲ್ಲಿ ಒಂದು 3 ತಿಂಗಳು 4 ತಿಂಗಳು. ಆವಾಗ ಲಡಾಖ್ಗೆ ಇರೋದು ಒಂದೇ ಆಕ್ಸೆಸ್ ಪಾಯಿಂಟು ಫ್ಲೈಟು. ಬೈ ರೋಡು ಎಲ್ಲಿಗೂ ಇರೋದು. ಆ ಮನಾಲಿ ಕಡೆಯಿಂದನೂ ಕ್ಲೋಸ್ ಆಗಿರುತ್ತೆ, ಈ ಕಡೆಯಿಂದನೂ ಕ್ಲೋಸ್ ಆಗಿರುತ್ತೆ. ರೈಡಿಂಗ್ ಥ್ರೂ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೋಡ್ ಇನ್ ದ ವರ್ಲ್ಡ್. ಈ ಕಡೆ ಪ್ರಪಾತ, ಈ ಕಡೆ ಬೆಟ್ಟ, ಒಂದೇ ಸಮ ಎಲಿವೇಶನ್ ಆಗ್ತಲೇ ಇದೆ. ಬಾಡಿನೂ ತುಂಬ ಕೋಲ್ಡ್ ಫೀಲ್ ಆಗ್ತಾ ಇದೆ. ಆಲ್ರೆಡಿ ವೆದರ್ ಸಡನ್ನಾಗಿ ಚೇಂಜ್ ಆಯಿತು. ಗಾಡಿ ಪವರ್ ಫುಲ್ ಡ್ರಾಪ್ ಆಗಿಬಿಟ್ಟಿದೆ. ಫುಲ್ ಸ್ಟಾಪ್ ಮಾಡಿದಾಗ ಫಸ್ಟ್ ಗೇರಲ್ಲೂ ಹತ್ತಾ ಇಲ್ಲ ಗಾಡಿ. ಕ್ಲಚ್ 2 ಸಲ ಹಿಡ್ದು ಬಿಡಬೇಕು. ಒಂದು ಸಲ ಫುಲ್ ಆಲ್ಟ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ಗೇರಲ್ಲಿ ಹಾಕಿದ್ರೂ ಮೂವ್ ಆಗ್ತಾಯಿಲ್ಲ. ಕ್ಲಚ್ ಜರ್ಕ್ ಮಾಡಬೇಕು 2 ಸಲ, ಆವಾಗ ಮೂವ್ ಆಗುತ್ತೆ. ಎಷ್ಟು ದೂರ ಇರುತ್ತೋ ಗೊತ್ತಿಲ್ಲ. ಖರಾಬಾಗಿ 5 ನಿಮಿಷ ಲೇಟಾಗಿ ಹೋಗಯ್ಯ, ಪರವಾಗಿಲ್ಲ. ಯಾಕೆ ಹಂಗೆ ನುಗ್ತೀಯಾ? ಸ್ಟೆಪ್ ರೋಡ್ಗಳು ಬಂದು ಕಾಂಕ್ರೀಟ್ ರೋಡು. ಯಾರು ದರಿದ್ರು ನನ್ನ ಮಕ್ಕಳು ಇವರು ಪಂಜಾಬರು. ಹೋಗೋದು ಅಂತ ಹೇಳಿದ್ರೆ ಎಲ್ಲೂ ನಿಲ್ಸಲ್ಲ, ಹಂಗಂದಂಗೆ ನುಗ್ಬಿಡ್ತಾರೆ ನೋಡು. ಸುಮ್ಮನೆ ಅನ್ನೆಸರಿ ಮುಂದೆಗಡೆ ರೋಡ್ ಖಾಲಿ ಇದ್ರೂ ಸ್ಲೋ ಮಾಡ್ತಾರೆ. ಎಲ್ಲ ಚಪ್ರಿಗಳು ನೋಡಿ. ಫಸ್ಟ್ ಗೇರಲ್ಲಿ ಐತೆ ಗಾಡಿ. ಫುಲ್ ಎಕ್ಸಲೇಟ್ರ್ ಕೊಡ್ತಾಯಿದ್ದೀನಿ. ಇನ್ನೂ ನಾನು 11,000 ಫೀಟು ಇಟ್ಟೇ ಮಾಡಿಲ್ಲ. ಇವಾಗಲೇ ನನ್ನ ಗಾಡಿ ಈ ಥರ ಪವರ್ ಲೂಸ್ ಆಗ್ತಾಯಿದೆ ಅಂದರೆ ಇನ್ನು 19,000 ಫೀಟು ಉಂಬ್ಲಿಂಗ್ಲಾಗಿ ಹೋದಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದಾರು ಹೆಂಗೋ ಸಿಮೆಂಟ್ ರೋಡ್ ಮಾಡೋರೆ ಸ್ಕಿಡ್ ಆಗದೆ ಇರೋ ಥರ. ಉಮ್ಲಿಂಗ್ಲಾ ಪಾಸ್ಗೆ ಹೋಗೋ ರೂಟಲ್ಲಿ ಕೆಲವೊಂದು 25 ಕಿಲೋಮೀಟ್ರ್ ರೋಡೇ ಇಲ್ಲ ಅಂತಾರೆ, ಬರೀ ಗ್ರಾವೆಲ್ಲು. ಎಕ್ಸೈಟಿಂಗ್ ಟೈಮ್ಸ್ ಅಹೆಡ್. ಮೋಸ್ಟ್ಲಿ ಜೋಜಿಲಾ ಪಾಸಲ್ಲಿ ಫುಲ್ ರಶ್ ಇರುತ್ತೆ ಅನಿಸುತ್ತೆ ಫೋಟೋ ಗಿಟೋ ಎಲ್ಲ ತಕ್ಕೊಳ್ಳೋಕ್ಕೆ. ಈ ಕಲ್ ಪೀಸು ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದೆ. ಇವಾಗ ನೀವು ಯೂಟ್ಯೂಬ್ ವೀಡಿಯೋಲ್ಲೇ ನೋಡ್ತಾ ಇದ್ದೀರಾ. ಬಟ್ ಇವತ್ತು ನಾನು ಫಿಸಿಕಲಾಗಿ ಅದ್ರ ಮುಂದೆ ಹಸಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದಿದ್ದೀವಿ, ಹತ್ತಿ ಅಲ್ಲಿಂದ ಎಲ್ಲ ಹತ್ತಿ ಬಂದಿರೋದು. ಆ ಲೈನ್ಗಳನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತಲೇ ಟನಲ್ ಮಾಡ್ತಾ ಇರೋದು. ಅಲ್ಲೆಲ್ಲ ಮೇಲಿಂದ ಎಲ್ಲ ಹಿಮ ಕರಗಿ ನೀರಾಗಿ ಜರಿಯಾಗಿ ಕೆಳಗಡೆ ಇಳಿತಾ ಐತೆ. ಅಲ್ಲಿ ದೂರದಲ್ಲಿ ಮೌಂಟೇನ್ ಗೋಡ್ಸು ಹೆಂಗೆ ಮೌಂಟೇನ್ ಇಳಿತಾ ಇರೋದು ನೋಡಿ. ಕುರಿಗಳನ್ನ ಬಿಟ್ಟವ್ರೆ ಮೇಯ್ಸೋಕ್ಕೆ. ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಕಾಣಲ್ಲ. ಬಂತು ಅನಿಸುತ್ತೆ ಜೋಜಿಲಾ ಪಾಸ್ 0.0. ಅಲ್ಲಿ ನೋಡಿದ್ರೆ ಜನ ಸಾವಿರಾರು ಜನ ಅವರಲ್ಲಿ. ಸೊ ಗೈಸ್,
ಫೈನಲಿ ಜೋಜಿಲಾ ಪಾಸಲ್ಲಿದ್ದೀನಿ. ಫುಲ್ ಎಲಿವೇಶನ್ ಆಗಿ 11,000 ಫೀಟು. ನಮ್ಗೆ ಆ್ಯಕ್ಚುಲಿ ಏನನ್ಸುತ್ತೆ ಅಂತ ಹೇಳಿದ್ರೆ 11,000 ಫೀಟ್ಗಿಂತ ಜಾಸ್ತಿ ಮೇಲಕ್ಕೆ ಹೋಗಿ ಆಮೇಲೆ ಕೆಳಗಡೆ ಇಳಿದಿದ್ದೀವಿ ಅಂತ. ಯಾಕೆಂದರೆ ಒಂದು ಲೆವೆಲ್ ಹೈಟ್ ಹತ್ತದ ಮೇಲೆ ಮತ್ತೆ ಡೌನಿಗೆ ಬಂದಾದ್ಮೇಲೆ ನಮಗೆ ಸಿಕ್ಕಿದ್ದು ಈ .0 ಜೋಜಿಲಾ ಪಾಸು. ಆಲ್ಮೋಸ್ಟ್ ಆ ಲೆಕ್ಕದಲ್ಲಿ ಹಂಗಾರೆ ನಾನೊಂದು 12-13 ಸಾವಿರ ಫೀಟ್ವರೆಗೂ ಮೇಲೆ ಹತ್ತಿದ್ದೀನಿ. ಆಮೇಲೆ ಬಂದು ಕೆಳಗಡೆ ಇಳಿದು ಜೋಜಿಲಾ ಪಾಸಿಗೆ ಬಂದಿರೋದು. ಇನ್ನು ಮುಂದಕ್ಕೆ ಇವಾಗ ದ್ರಾಸ್ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹೋಗೋಣ. ಅಲ್ಲಿ ಮುಗಿಸ್ಕೊಂಡು ಇವತ್ತು ಕಾರ್ಗಿಲ್ಗೆ ಹೋಗಿ ಆಲ್ಟ್ ಆಗೋಣ. ಹಿಂದೆಗಡೆ ಎಲ್ಲ ನೋಡಿ ಹೆಂಗಿದೆ ವ್ಯೂ, ಸ್ನೋ ಕ್ಯಾಪ್ಡ್ ಮೌಂಟೇನ್ಸು. सॉरी सर पता नहीं. आप कहाँ से हो? मैं बेंगलोर से. कहाँ जाने हो? मुझे जाना है कारगिल आज. ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಗಾಳಿ ಬೀಸ್ತೈತೆ. ಎಲ್ಲ ಫುಲ್ ಮೌಂಟೇನ್ಸು. ಹಿಂದೆಗಡೆ ಇರೋದು ದ್ರಾಸ್ ವಿಲೇಜು. ಮೊಬೈಲ್ ಹಿಡ್ಕೊಳಕ್ಕಾಗ್ತಾಯಿಲ್ಲ, ಕೈಗೆ ಹಾಗೆ ತಳ್ತೈತೆ. ಒಳ್ಳೆ ವ್ಯೂ ಕಾಣುತ್ತೆ ಇಲ್ಲಿಂದ. ಅದು ಮುಕುಂದ್ ಹಿಲ್ ಅಂತ ಇದೆ ಮೇಲ್ಗಡೆ. ಅಲ್ಲಿ ಇನ್ನೊಂದು, ಅಲ್ಲಿ ಚಬೂತ್ರ ಹಿಲ್ ಅಂತ ಅದೊಂದು ಇಲ್ಲಿದೆ. 3 ಕಲರ್ದು ಬೆಟ್ಟಗಳು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಕೆಳಗಡೆ ಗ್ರೀನು, ಸೆಂಟ್ರಲ್ಲಿ ಕೇಸರಿ, ಮೇಲ್ಗಡೆ ವೈಟು. ಕೇಸರಿ ಒಂದು ಮೇಲ್ಗಡೆ ಇದ್ಬಿಟ್ಟಿದ್ರೆ ನಮ್ಮದು ಇಂಡಿಯನ್ ಫ್ಲ್ಯಾಗ್ ಆಗ್ಬಿಡೋದು.